ರಾಜ್ಯದೆಲ್ಲೆಡೆ ಈಗ ನಿಗಮದ ಅಕ್ರಮದ ಕುರಿತಂತೆ ಭಾರಿ ಚರ್ಚೆ ಆಗ್ತಾ ಇದೆ. ಇನ್ನು ಮುಂಗಾರು ಅಧಿವೇಶನದಲ್ಲೂ ಕೂಡ ಸಿಕ್ಕಾಪಟ್ಟೆ ಸುದ್ದಿ ಆಗ್ತಿರೋದೇ ರಾಜ್ಯದ ನಿಗಮದಲ್ಲಾಗ್ತಾ ಇರುವಂತಹ ಭ್ರಷ್ಟಾಚಾರದ ಕುರಿತಂತೆ, ಇನ್ನು ಅಕ್ರಮ ಹಣ ವರ್ಗಾವಣೆಯ ಕುರಿತಂತೆ. ಇನ್ನು ಮೂಡ ಪ್ರಕರಣಗಳಾಯ್ತು, ಇತ್ತ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಬಹುಕೋಟಿ ಹಗರಣಗಳ ನಡುವೆ ಈಗ ಎಚ್.ಡಿ. ಕುಮಾರಸ್ವಾಮಿಯ ಕಾಲದಲ್ಲೂ ಕೂಡ ಅಂಬೇಡ್ಕರ್ ನಿಗಮದಲ್ಲಿ ಬಹಳಷ್ಟು ಭ್ರಷ್ಟಾಚಾರ ಆಗಿದೆ ಎನ್ನುವಂತ ಸುದ್ದಿ ಈಗ ಮುನ್ನೆಲೆಗೆ ಬಂದು ಬಿಟ್ಟಿದೆ. ಇದೇ ವಿಚಾರದ ಕುರಿತಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡಿ ಬರೋಣ. ಎಚ್.ಡಿ. ಕುಮಾರಸ್ವಾಮಿ ಕಾಲದಲ್ಲೂ ನಡೆದಿತ್ತು ನಿಗಮ ಅಕ್ರಮ. ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾಗ ಅಂಬೇಡ್ಕರ್ ನಿಗಮದಲ್ಲಿ ಲೂಟಿಯಾಗಿತ್ತು. 2018 ಜೂನ್ನಲ್ಲಿ ಅಂಬೇಡ್ಕರ್ ನಿಗಮದಲ್ಲಿ ಅಕ್ರಮದ ಆರೋಪ. 4.95 ಕೋಟಿ ಬ್ಯಾಂಕ್ ಹಣವನ್ನ ಖಾತೆಗಳಿಂದ 10 ಜನ ಖಾಸಗಿ ವ್ಯಕ್ತಿಗಳಿಗೆ ವರ್ಗಾವಣೆಯಾಗಿದೆ. ಅಕ್ರಮ ನಡೆದಿದ್ದು ಕೇವಲ ಇಲಾಖಾ ತನಿಖೆಗೆ ಮಾತ್ರ ಸೀಮಿತವಾಗಿದೆ. ಕೇವಲ ಇಲಾಖೆ ತನಿಖೆ ನಡೆಸಿ ಸುಮ್ಮನಾದ ಅಧಿಕಾರಿಗಳು ಇಲಾಖೆ ತನಿಖೆಯಲ್ಲಿ ಆರೋಪಿತ ಅಧಿಕಾರಿಗಳಿಗೆ ಕ್ಲೀನ್ ಚಿಟ್ ಅನ್ನ ಕೊಟ್ಟಿದ್ದಾರೆ. ಅಧಿಕಾರಿಗಳು ತಪ್ಪಿತಸ್ಥರು ಎಂದು ಸಾಬೀತುಪಡಿಸುವಲ್ಲಿ ವಿಫಲವಾಗಿದ್ದಾರೆ. ಅಕ್ರಮ ಹಣ ವರ್ಗಾವಣೆಯ ಕೇಸ್ನಲ್ಲಿ ಆರೋಪಿ ಪದ್ಮನಾಭನ್ನ ಅಮಾನತಾಗಿತ್ತು. ಇಲಾಖೆ ತನಿಖೆ ನಡೆಸಿ ಮತ್ತದೇ ಪದ್ಮನಾಭ ಸ್ಥಾನಕ್ಕೆ ಪುನರ್ ನಿಯೋಜನೆ ಮಾಡಿತ್ತು. ಇದೀಗ ರಾಜ್ಯ ರಾಜಕಾರಣದಲ್ಲಿ ನಿಗಮದ ಹಗರಣದ ಅಕ್ರಮದ ವಿಚಾರ ಬಹಳ ಸದ್ದು ಮಾಡ್ತಾ ಇದೆ. ಒಂದು ಕಡೆಯಲ್ಲಿ ಮೂಡ ಹಗರಣ ಬಹಳ ವಿವಾದಕ್ಕೆ ಕಾರಣವಾಗ್ತಾ ಇದ್ರೆ, ಮತ್ತೊಂದೆಡೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಬಹುಕೋಟಿ ಭ್ರಷ್ಟಾಚಾರ ಹಗರಣ ಈಗ ಎಲ್ಲೆಡೆ ಸದ್ದು ಮಾಡ್ತಾ ಇದೆ. ಆದ್ರೆ ಇವೆಲ್ಲದರ ನಡುವೆ ಈಗ ಮತ್ತೆ ಮುನ್ನೆಲೆಗೆ ಬಂದಿರುವಂತ ವಿಚಾರ ಅಂತ ಅಂದ್ರೆ ಎಚ್.ಡಿ. ಕುಮಾರಸ್ವಾಮಿ ಅವರ ಕಾಲದಲ್ಲೂ ಅಂಬೇಡ್ಕರ್ ನಿಗಮದಲ್ಲಿ ಕೋಟಿ ಅಕ್ರಮ ಹಣ ವರ್ಗಾವಣೆಯಾಗಿದೆ ಎನ್ನುವಂತ ವಿಚಾರ. ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾಗ ಅಂಬೇಡ್ಕರ್ ನಿಗಮದಲ್ಲಿ ಲೂಟಿ ಆಗಿತ್ತು. 4.95 ಕೋಟಿ ಹಣವನ್ನ ಬ್ಯಾಂಕ್ ಖಾತೆಗಳಿಂದ 10 ಜನ ಖಾಸಗಿ ವ್ಯಕ್ತಿಗಳಿಗೆ ವರ್ಗಾವಣೆಯಾಗಿದೆ ಎನ್ನುವಂತ ವಿಚಾರ ಈಗ ಮತ್ತೆ ಮುನ್ನೆಲೆಗೆ ಬಂದು ಬಿಟ್ಟಿದೆ. ಅಕ್ರಮ ನಡೆದಿದ್ದು ಕೇವಲ ಇಲಾಖೆ ತನಿಖೆಗೆ ಮಾತ್ರ ಸೀಮಿತವಾಗಿದೆ. ಈಗ ಈ ವಿಚಾರ ಮತ್ತೆ ಚರ್ಚೆಗೆ ಕಾರಣವಾಗ್ತಾ ಇದೆ. ಇದೇ ನಿಗಮದ ಉರುಳು ಈಗ ಕೇಂದ್ರ ಸಚಿವರಾಗಿರುವಂತಹ ಕುಮಾರಸ್ವಾಮಿಗೆ ಉರುಳಾಗಿ ಬಿಡುತ್ತಾ? ಅಧಿಕಾರಿಗಳು ತಪ್ಪಿತಸ್ಥರು ಎಂದು ಸಾಬೀತುಪಡಿಸುವಲ್ಲಿ ವಿಫಲವಾಗಿಬಿಟ್ಟಿದ್ದಾರೆ ಅಂತ ಭಾರಿ ಚರ್ಚೆ ಆಗ್ತಾ ಇದೆ. ಅಂಬೇಡ್ಕರ್ ನಿಗಮದಲ್ಲಿ ಆಗಿರುವಂತಹ ಕೋಟಿ ಲೂಟಿ ಆಗಿದೆ ಎನ್ನುವಂತಹ ವಿಚಾರ ಈಗ ಮತ್ತೆ ಮುನ್ನೆಲೆಗೆ ಬಂದು ಬಿಟ್ಟಿದೆ. ಇನ್ನು ಎತ್ತ ಈಗ ಆಗ್ತಾ ಇರುವಂತಹ ಅಕ್ರಮ ಇರುವಂತದ್ದು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ವಿಚಾರದಲ್ಲಿ SIT ಅಧಿಕಾರಿಗಳಿದ್ದಾರೆ, ವಿಶೇಷ ತನಿಖಾ ತಂಡ ಏನಿದೆಯಲ್ಲ, ಇವೆಲ್ಲ ವಿಚಾರಣೆ ಆಗ್ತಾ ಇದೆ ಅಂತ ನಡುವೆ ಇಲ್ಲಿ ಅಂಬೇಡ್ಕರ್ ನಿಗಮದಲ್ಲಿ ಅಕ್ರಮ ಆಗಿದೆ. ಆದ್ರೆ ಕೇವಲ ಇಲಾಖೆಯ ಅಧಿಕಾರಿಗಳು ಮಾತ್ರ ಇದನ್ನ ತನಿಖೆ ಮಾಡಿದ್ದಾರೆ. ಯಾವ ಅಧಿಕಾರಿಗಳ ಮೇಲೆ ಆರೋಪ ಇದೆಯಲ್ಲ, ಇದನ್ನ ಸಾಬೀತುಪಡಿಸುವಲ್ಲಿ ವಿಫಲವಾಗಿದ್ದಾರೆ ಎನ್ನುವಂತ ಚರ್ಚೆ ಬರ್ತಾ ಇದೆ. ಯಾಕೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನ ಮಾಡಿಲ್ಲ? ಇಲ್ಲಿ ಕೋಟಿ ಅಕ್ರಮ ಆಗಿದೆ ಎನ್ನುವಂತ ವಿಚಾರ ಈಗ ಕುಮಾರಸ್ವಾಮಿಗೆ ಉರುಳಾದಂತೆ ಕಾಣಿಸ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಕೇಂದ್ರ ಸಚಿವರಾಗಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. ಇವೆಲ್ಲದರ ನಡುವೆ ಈಗ ಒಂದು ಕಡೆಯಲ್ಲಿ ರಾಜ್ಯ ರಾಜಕಾರಣದಿಂದ ರಾಷ್ಟ್ರ ರಾಜಕಾರಣದಲ್ಲಿರುವಂತಹ ಕುಮಾರಸ್ವಾಮಿಗೆ ಈಗ ನಿಗಮದ ಅಕ್ರಮದ ವಿಚಾರ ಈಗ ಉರುಳಾದಂತೆ ಕಾಣಿಸ್ತಾ ಇದೆ.